ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಚಿರು ಎಲ್ಲಿ ಮಲಗಿದ್ದಾನೆ ಅಂತ ನೋಡಕ್ ಬಂದ್ಯಾ? ಅದನ್ನ ನೋಡುವ ಆಯ್ತು, ಅವ್ರ ಪಕ್ಕ ಮಲ್ಗೂ ಆಯ್ತು. ಮೋಸದಿಂದ ಗೆಲ್ಲೋದನ್ನ ಗೆಲುವು ಅನ್ನೋದಿಲ್ಲ. ನನ್ನಿಂದ ನನ್ನ ಗಂಡನ ದೂರ ಮಾಡೋದು ಮೋಸನೇ ಅಲ್ವಾ ಸೌಂದರ್ಯ? ಮೇಡಮ್, ಅವನಿಗೆ ನಿನ್ನ ಕಂಡ್ರೇ ಇಷ್ಟ ಇಲ್ಲ, ಅದಕ್ಕೆ ನಿನ್ನಿಂದ ದೂರ ಇರ್ತಾನೆ. ಅದಕ್ಕೆ ನಾನೇನ್ ಮಾಡಿ? ನಿನ್ ಹೆಂಡತಿ ನೋಡಕ್ ಚೆನ್ನಾಗಿಲ್ದೇ ಇದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾಳೆ. ಏನೋ ಆಗಿದಾಗೋಯ್ತಪ್ಪ, ಅವಳೇ ನಿನ್ ಹೆಂಡತಿ ಹೊಂದ್ಕೊಂಡು ಹೋಗು ಅಂತ ಒಂದ್ಸಲಿನಾದ್ರೂ ಹೇಳಿದ್ದೀರಾ? ನೀವು ಒಂದ್ಸಲ ಹೇಳಿದ್ರೆ ನಿಮ್ಮ ಮೈದ್ನ ನೀವು ಹೇಳಿದ್ದೇ ವೇದ ವಾಕ್ಯ ಅಂತ ನನ್ನ ಜೊತೆ ಜೀವನ ಮಾಡ್ತಾರೆ. ಅವನ ಜೊತೆ ಬಾಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನಿನ್ನ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ನಾನು ಯಾಕೆ ಅವನಿಗೆ ಹೇಳಬೇಕು ಅಂತ ಕರ್ಮ ನನಗೇನು ಬಂದಿಲ್ಲ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಕಾಲ ಬಂದಾಗ ದಡ್ತನದಿಂದನೇ ಮೋಸ ಹೋಗ್ತಾರೆ. ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಚಿರು ನಾನು ನಿನ್ನಿಂದ ದೂರ ಇಟ್ಟಿದ್ದೀನಿ ಅಂತ ಮೋಸ ಕರ್ಮದ ಬಗ್ಗೆ ಎಲ್ಲ ಮಾತಾಡಬೇಡ. ಅದೆಲ್ಲ ನನಗೆ ತುಂಬಾ ಆತ್ಮೀಯರು, ನನಗದೆಲ್ಲ ಏನು ಎಫೆಕ್ಟ್ ಆಗಲ್ಲ. ಮೊದಲು ಈ ಮನೇಲಿ ನಿನ್ನ ಸ್ಥಾನದ ಬಗ್ಗೆ ತಲೆ ಕೆಡಿಸ್ಕೊ. ಒಂದ್ಸಲ ಬಚಾವಾದೆ ಅಂತ ಮೆರಿಬೇಡ. ಆದಷ್ಟು ಬೇಗ ಮನೆ ಬಿಟ್ಟು ಹೋಗೋ ಟೈಮ್ ಬರುತ್ತೆ. ಅದಕ್ಕೆ ನಾನೇ ಮುಹೂರ್ತ ಇಡ್ತೀನಿ. ಮುಹೂರ್ತ ಇಟ್ಟಿದ್ದೀನಿ, ತಿಥಿ ಮಾಡ್ತೀನಿ ಅಂತ ನನ್ನ ಮುಂದೆ ಹಾರಾಡ್ದವರೆಲ್ಲ ಗೋಡೆ ಮೇಲೆ ನೇತಾಡೋ ಫೋಟೋ ಫ್ರೇಮ್ ಆಗಿದ್ದಾರೆ. ಮೇಡಮ್, ಏಯ್ ಶೋ, ಜಾಸ್ತಿ ಕೂಗಾಡ್ಬೇಡಿ. ನಿಮ್ಮ ಇದನ್ನ ನನ್ನಿಂದ ಹೆಂಗ್ ಕಾಪಾಡ್ತೀರಾ ಅಂತ ತಲೆ ಕೆಡಿಸ್ಕೊಡಿ. ಈ ಜಗತ್ತೇ ತಲೆ ಕೆಳಗಾದ್ರೂ, ಈ ಪ್ರಪಂಚನೇ ಮುಳುಗ್ ಹೋದ್ರು ಚಿರುನ ನಿನ್ ಗಂಡನಾಗಿ ಹೋಲಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಚಿರಾಗ್ ಅವರು ನನ್ನ ಕುತ್ತಿಗೆಯಲ್ಲಿ ಕಟ್ಟಿರೋ ಈ 3 ಗಂಟನ್ನ ನೀವು ಮಾತ್ರ ಅಲ್ಲ, ಆ ಬ್ರಹ್ಮ ಬಂದ್ರೂ ಬಿಡ್ಸಕ್ಕಾಗಲ್ಲ. ಈ ಸತ್ಯನ ನಿಮ್ಗೆ ಅರ್ಥ ಮಾಡಿಸೋ ಟೈಮ್ ಬಂದೇ ಬರುತ್ತೆ. ಆಗ ಇದೇ ಮನೇಲಿ ಕೂತು ನಿಮ್ಮ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟೈಲಾಗಿ ಚಿರು ಅವರೇ ನನ್ನ ಗಂಡ ಅಂತ ಹೇಳ್ತೀನಿ. ನೀವು ಊರ್ಕೊಳ್ಳೋದಂದ್ರೆ ಊರ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನಿರಿ. ಇದು ನಮ್ಮ ಪೊಲೀಸ್ ಅಪ್ಪನ ಮೇಲೆ ಆಣ. ಚಿರು ಅವ್ರ ಪಕ್ಕ ಅದ್ ಹೇಗ್ ಮಲ್ತೀಯ ಅಂತ ನೀವ್ ಹಾಕಿರೋ ಸವಾಲಲ್ಲಿ ನಾನ್ ಗೆದ್ದಿದ್ದೀನಿ. ನಾಳೆ ಅವ್ರಿರೋ ರೂಮಲ್ಲೇ ಅವ್ರ ಪಕ್ಕನೆ ಇಡೀ ರಾತ್ರಿ ಮಲ್ಗ್ತೀನಿ. ತಾಕತ್ತಿದ್ರೆ ತಡೀರಿ ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.